ನಾನು ರೀಸೆಂಟಾಗಿ ಒಂದು ಟ್ರೇಡಿಂಗ್ ಪ್ಲೇಲಿಸ್ಟ್ನ ಶುರು ಮಾಡಿದ್ದೆ. ಸೊ ಆ ಟ್ರೇಡಿಂಗ್ ಪ್ಲೇಲಿಸ್ಟಲ್ಲಿ ಇವತ್ತಿಂದು ಒಂದು ಕೋರ್ ಕಾನ್ಸೆಪ್ಟ್ ಅಥವಾ ಬೇಸಿಕ್ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ನೀವು ಟ್ರೇಡರ್ ಆಗಿದ್ದರೆ, ಟ್ರೇಡಿಂಗ್ ಮಾಡ್ತಿದ್ರೆ, ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ತಿದ್ರೆ, ಈ ಪ್ರೈಸ್ ಆ್ಯಕ್ಷನ್ ಬೇಸ್ಡ್ ಟ್ರೇಡಿಂಗ್ ಮಾಡ್ತಿದ್ರೆ, ಅಥವಾ ಏನಂದರೆ ನೆಕ್ಸ್ಟ್ ಇಂಡಿಕೇಟರ್ ಬೇಸ್ಡ್ ಟ್ರೇಡಿಂಗ್ ಮಾಡ್ತಿದ್ರೆ, ಇದು ಏನೋ ಗೊತ್ತಿರಬೇಕಾದಂಥ ಒಂದು ಟಾಪಿಕ್ ಅಂತಲೇ ಹೇಳ್ಬೋದು. ಒಂದು ಕೋರ್ ಕಾನ್ಸೆಪ್ಟ್ ಇದು. ಯಾಕೆಂದರೆ ವಿತೌಟ್ ಕ್ಯಾಂಡಲ್ಸ್ ನೀವೇನು ಮಾಡೋಕ್ಕಾಗಲ್ಲ. ಏನು ಪ್ರೈಸ್ ಆ್ಯಕ್ಷನ್ ಅಂದರೆ ಟೆಕ್ನಿಕಲ್ ಅನಾಲಿಸಿಸ್ ಮಾಡೋಕ್ಕೆ ಆಗಲ್ಲ. ಅದಕ್ಕೆ ಅಂತ ಇವತ್ತು ಕ್ಯಾಂಡಲ್ಸ್ ಬಗ್ಗೆ ನೋಡೋಣ. ಸೊ ಬೇಸಿಕಲಿ ದೇರ್ ಆರ್ ಟೂ ಟೈಪ್ಸ್ ಆಫ್ ಕ್ಯಾಂಡಲ್ಸ್ ಇರ್ತವೆ. ಒಂದು ಗ್ರೀನ್ ಕ್ಯಾಂಡಲು, ಇನ್ನೊಂದು ರೆಡ್ ಕ್ಯಾಂಡಲು. ಸೊ ಈ ಗ್ರೀನ್ ಕ್ಯಾಂಡಲು ಮತ್ತು ರೆಡ್ ಕ್ಯಾಂಡಲು ಯಾಕೆ ಫಾರ್ಮ್ ಆಗ್ತವೆ, ಯಾವ ಥರ ಫಾರ್ಮ್ ಆಗ್ತವೆ, ಅದ್ರ ಹಿಂದೆ ಇರುವಂಥ ಒಂದು ಏನು ಇಂಟೆನ್ಷನ್ ಏನು ಅಂತ ಎಲ್ಲ ಇವತ್ತು ನೋಡೋಣ. ಸೊ ಫಸ್ಟು ನೋಡೋದಾದರೆ ಈ ಕ್ಯಾಂಡಲ್ ಅಂದರೆ ಏನು, ಕಾಮನ್ ಆಗಿ ಈ ಫಸ್ಟ್ ಗ್ರೀನ್ ಕ್ಯಾಂಡಲ್ ನೋಡೋದಾದರೆ, ಈ ಗ್ರೀನ್ ಕ್ಯಾಂಡಲ್ ಯಾಕೆ ಫಾರ್ಮ್ ಆಗುತ್ತೆ ಅಂದರೆ, ಈ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆದಾಗ ಒಂದು ಬಯರ್ಸ್ ಏನು ಸ್ಟ್ರಾಂಗ್ ಇದ್ದಾರೆ, ಮಾರ್ಕೆಟಲ್ಲಿ ಹೋಲ್ಡ್ ಮಾಡ್ತಿದ್ದಾರೆ ಅಂತ ಅರ್ಥ. ಸೊ ಅವರೊಂದು ಪೊಸಿಷನ್ ಬಿಲ್ಡ್ ಮಾಡ್ತಿದ್ದಾರೆ ಅಂತ ಅರ್ಥ. ಸೊ ಅದೇ ಥರ ಈ ಕಡೆ ರೆಡ್ ಕ್ಯಾಂಡಲಿಗೆ ಬಂದರೆ, ರೆಡ್ ಕ್ಯಾಂಡಲ್ ನೋಡೋದಾದರೆ ಸೆಲ್ಲರ್ಸು ಮಾರ್ಕೆಟಲ್ಲಿ ಹೋಲ್ಡ್ ಇದ್ದಾರೆ, ನೆಕ್ಸ್ಟ್ ಅವರು ಸ್ಟ್ರಾಂಗ್ ಆಗ್ತಿದ್ದಾರೆ ಅಂತ ಅರ್ಥ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಈಗ ಬೇಸಿಕಲಿ ಕ್ಯಾಂಡಲ್ ಬಾಡಿನ ನೀವು ಈ ಸ್ಕ್ರೀನ್ ಮೇಲೆ ನೋಡ್ಬೋದು. ಯಾವುದೇ ಒಂದು ಕ್ಯಾಂಡಲ್ ತೊಗೊಳ್ಳಿ. ಫಸ್ಟು ನೀವು ಇಲ್ಲಿ ನೋಡೋದಾದರೆ ಈ ಲೈನ್ ಏನಿದೆ ಇದನ್ನು ನಾವು ವಿಕ್ ಅಂತ ಹೇಳ್ತೀವಿ. ಓಕೆನಾ? ಈ ಲೈನ್ನ ಏನಂತೀವಿ, ವಿಕ್ ಅಂತ ಹೇಳ್ತೀವಿ. ಸೊ ಈ ಕಲರ್ಡ್ ರೀಜನ್ ಏನಿದೆ ಇದನ್ನು ನಾವು ಬಾಡಿ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಬಾಡಿ ಅಂತ ಹೇಳ್ತೀವಿ. ಸೊ ಇದೇ ಇಲ್ಲಿ ರೆಡ್ ಕ್ಯಾಂಡಲ್ಗೂ ಸೇಮ್, ಇದೆಲ್ಲ ಈ ಬಾಡಿ, ಕಲರ್ಡ್ ರೀಜನು, ಈ ಲೈನ್ ಏನಿದೆ ಇದು ವಿಕ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ನೋಡೋದಾದರೆ ಏನು ಇದು, ಇಲ್ಲಿ ನೆಕ್ಸ್ಟು ಕ್ಲೋಸ್ ಇದೆ, ಹೈ ಇದೆ, ಓಪನ್ ಇದೆ, ಲೋ ಇದೆ. ಈ ಮೇಜರ್ ರೀಜನ್ಸ್ ಏನು, ಏರಿಯಾಸ್ ಏನು ಅಂತ ನೋಡೋದಾದರೆ, ಫಸ್ಟು ಗ್ರೀನ್ ಕ್ಯಾಂಡಲ್ ತೊಗೊಳ್ಳೋಣ. ಫಸ್ಟು ಗ್ರೀನ್ ಕ್ಯಾಂಡಲ್ ನೋಡೋದಾದರೆ ಇಲ್ಲಿ ಓಪನ್ ಅಂತ ಒಂದು ಏರಿಯಾ ಇದೆ. ಸೊ ಈ ಓಪನ್ ಏರಿಯಾ ಅಂದರೆ ಏನು ಅಂತಂದರೆ, ಗ್ರೀನ್ ಕ್ಯಾಂಡಲು ಯಾವತ್ತಿದ್ರೂ ಒಂದು ಬಯಸ್ನ ರೆಪ್ರೆಸೆಂಟ್ ಮಾಡುತ್ತೆ, ಹೌದಾ? ಸೊ ಹಂಗಾಗಿ ಈ ಓಪನ್ ಆಗಿರೋಂಥ ಏರಿಯಾ ಏನಿದೆ, ಸೊ ಫಸ್ಟು ಕ್ಯಾಂಡಲ್ಲು ಫಾರ್ಮೇಷನ್ ಆಗಿರೋದೇ ಈ ಏರಿಯಾದಿಂದ, ಓಪನ್ ಏರಿಯಾದಿಂದ. ಸೊ ಈ ಪ್ರೈಸ್ ರೇಂಜಿಂದ ಅಥವಾ ಈ ಏರಿಯಾದಿಂದ ಓಪನ್ ಆಗಿ ಕ್ಯಾಂಡಲ್ಲು ನೆಕ್ಸ್ಟು ಇಲ್ಲಿವರೆಗೂ ಒಂದು ಲೋನ ಕೊಟ್ಟಿದೆ. ಸೊ ಈ ಲೋ ಅಲ್ಲಿ ಬಂದ್ರೂ, ಇಷ್ಟು ಲೋ ಕೆಳಗಡೆ ಇಳಿದ್ರೂ ಅಲ್ಲಿ ಸಸ್ಟೇನ್ ಆಗಿಲ್ಲ ಕ್ಯಾಂಡಲ್ಲು. ಸೊ ಅಲ್ಲಿ ಸಸ್ಟೇನ್ ಆಗದೆ ಡೈರೆಕ್ಟು ಇಷ್ಟು ಮೇಲೆ ಹೋಗಿದೆ. ಮೇಲೆ ಹೋಗಿ ಈ ಒಂದು ಐ ಅಂತ ಏನಿದೆಯಲ್ಲ, ಈ ರೀಜನ್ವರೆಗೂ ಟಚ್ ಆಗಿದೆ, ಈ ಏರಿಯಾವರೆಗೂ ಒಂದು ಟಚ್ ಆಗಿದೆ. ಓಕೆನಾ? ಆ ಪ್ರೈಸ್ ರೇಂಜಲ್ಲಿ. ಸೊ ಅಲ್ಲಿನೂ ಸಸ್ಟೇನ್ ಆಗದೇನೆ ಸೊ ಲಾಸ್ಟ್ಗೆ ಏನು ಮಾಡಿದೆ, ಎಂಡಲ್ಲಿ ಇಲ್ಲಿ ಕ್ಲೋಸ್ ಆಗಿದೆ. ಸೊ ಈ ಏರಿಯಾ ಏನಿದೆ ಒಂದು ಕ್ಲೋಸಿಂಗ್ ಏರಿಯಾ ಅಂತ, ಕ್ಲೋಸಿಂಗ್ ಪ್ರೈಸ್ ರೇಂಜು ಯಾವುದೇ ಒಂದು ನೀವು ಸ್ಟಾಕ್ ತೊಗೊಂಡ್ರೆ ಅಥವಾ ಇಂಡೆಕ್ಸ್ ತೊಗೊಂಡ್ರೆ. ಸೊ ಇಲ್ಲೇನಾಗುತ್ತೆ ಅಂದರೆ, ಇದು ಯಾಕೆ ಗ್ರೀನ್ ಕಲರ್ ಆಗಿ ಫಾರ್ಮೇಷನ್ ಆಯಿತು ಅಂತಂದರೆ, ನೋಡಿ ನೀವು ಯಾವುದೇ ಒಂದು ಕ್ಯಾಂಡಲ್ ಆಗಿರ್ಬೋದು, ರೆಡ್ ಆಗಿರ್ಬೋದು ಅಥವಾ ಗ್ರೀನ್ ಆಗಿರ್ಬೋದು, ಒಂದು ಓಪನ್ ಪೊಸಿಷನ್ ಎಲ್ಲಾಗಿರುತ್ತೆ ಅದರಿಂದ ಮೇಲ್ಗಡೆ ಹೋಗಿ ಕ್ಲೋಸ್ ಆದರೆ ಅದು ಗ್ರೀನ್ ಕ್ಯಾಂಡಲ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದೇ ಥರ ಈ ಕಡೆ ರೆಡ್ ಕ್ಯಾಂಡಲಿಗೆ ಬಂದರೆ, ಯಾವುದೇ ಒಂದು ಏರಿಯಾ ಏನಿದೆ ಆ ಏರಿಯಾದಿಂದ ಕೆಳಗಡೆ ಬಂದು ಅಥವಾ ಓಪನ್ ಏರಿಯಾದಿಂದ ಕೆಳಗಡೆ ಬಂದು ಕ್ಲೋಸ್ ಆದರೆ ಅದನ್ನು ನಾವು ರೆಡ್ ಕ್ಯಾಂಡಲ್ ಅಂತ ಹೇಳ್ತೀವಿ. ಸೊ ಇದೇ ಈ ಕ್ಲೋಸ್ ಐ, ಓಪನ್, ಲೋ ಏನಿದೆ ಇದನ್ನೇ ರೆಡ್ ಕ್ಯಾಂಡಲ್ಗೆ ನೋಡೋದಾದರೆ, ಫಸ್ಟು ಇಲ್ಲಿ ನೋಡೋಣ. ಸೊ ನಾನೇನು ಹೇಳಿದೆ, ರೆಡ್ ಕ್ಯಾಂಡಲ್ ಅಂದರೆ ಓಪನ್ ಆಗಿರೋ ಪ್ಲೇಸ್ಗಿಂತ ಕೆಳಗಡೆ ಹೋಗಿ ಕ್ಲೋಸ್ ಆಗುತ್ತೆ ಅಂತ ಅರ್ಥ. ಸೊ ಇಲ್ಲಿ ಓಪನ್ ಆಗಿದೆ, ಏನು ಫಾರ್ಮೇಷನ್ನು ಏನು ಈ ಕ್ಯಾಂಡಲ್ ಇಲ್ಲಿ ಫಾರ್ಮೇಷನ್ ಆಗಿದೆ, ಸ್ಟಾರ್ಟ್ ಆಗಿದೆ ಓಪನ್ ಏರಿಯಾದಿಂದ. ಸೊ ಇಲ್ಲಿವರೆಗೂ ಹೈ ಕೊಟ್ಟಿದೆ, ಈ ರೇಂಜ್ವರೆಗೂ ಹೈ ಹೋಗಿದೆ, ಬಟ್ ಅಲ್ಲಿ ಸಸ್ಟೈನ್ ಆಗ್ದೇನೆ ಡೈರೆಕ್ಟು ಇಲ್ಲಿವರೆಗೂ ಲೋ ಹೋಯ್ತು. ಸೊ ಈ ಏರಿಯಾವರೆಗೂ ಲೋ ಹೋಗಿ ಆಮೇಲೆ ಈ ಲೋ ಏರಿಯಾದಲ್ಲೂ ಪ್ರೈಸ್ ರೇಂಜಲ್ಲೂ ಏನು ಸಸ್ಟೈನ್ ಆಗ್ದೇನೆ ಇಲ್ಲಿ ಹೋಗಿ ಕ್ಲೋಸ್ ಆಗಿದೆ ಲಾಸ್ಟ್ಗೆ. ಸೊ ಆ್ಯಸ್ ಯೂಶ್ವಲ್ ನೀವು ನೋಡ್ಬೋದು, ಇಲ್ಲಿ ಓಪನ್ನಿಂದ ಕ್ಲೋಸು ಏನಿದೆ ಪ್ರೈಸ್ ರೇಂಜು ಓಪನ್ನಿಂದ ಕೆಳಗಡೆ. ಸೊ ಹಂಗಾಗಿ ಇದು ಒಂದು ರೆಡ್ ಕ್ಯಾಂಡಲ್ ಆಗಿ ಫಾರ್ಮೇಷನ್ ಆಗಿದೆ. ಇದು ಇಂಟರ್ನ್ ಏನು ಹೇಳ್ಬೋದು ಅಂತಂದರೆ, ಇಲ್ಲಿ ಸೆಲ್ಲರ್ಸು ಜಾಸ್ತಿ ಆ್ಯಕ್ಟಿವ್ ಆಗಿದ್ದಾರೆ, ಒಂದು ಮಾರ್ಕೆಟ್ನ ಕೆಳಗಡೆ ತೊಗೊಂಡು ಹೋಗ್ತಿದ್ದಾರೆ ಅಂತ ಅರ್ಥ. ಸೊ ಇದು ಒಂದು ಬೇಸಿಕ್ ಕಾನ್ಸೆಪ್ಟು ಕ್ಯಾಂಡಲ್ಸ್ ಬಗ್ಗೆ. ಮೇಜರ್ಲಿ ಟೂ ಟೈಪ್ಸ್ ಆಫ್ ಕ್ಯಾಂಡಲ್ಸ್ ಇರ್ತವೆ, ಬಟ್
ಏನಂತಂದರೆ ಇದನ್ನು ನೀವು ಯಾವ ಥರ ಅಪ್ಲೈ ಮಾಡ್ತೀರಾ ಅನ್ನೋದು ಚಾರ್ಟ್ ಪ್ಯಾಟರ್ನಲ್ಲಿ ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಇನ್ನೂ ಭಾಳ ಇದು ಒಂದು ದೊಡ್ಡ ಸಮುದ್ರದಂಥ ಒಂದು ಟಾಪಿಕ್ಕು. ಸೊ ಒಂದೊಂದೇ ಟಾಪಿಕ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಈ ಫಸ್ಟ್ ಕ್ಯಾಂಡಲ್ಸ್ ಬಗ್ಗೆ ನಿಮಗೆ ಒಂದು ಬೇಸಿಕ್ ನಾಲೆಡ್ಜು ಇದ್ದರೆ ಯಾವ ಥರ ಫಾರ್ಮೇಷನ್ ಆಗುತ್ತೆ ಕ್ಯಾಂಡಲು, ಯಾಕೆ ಗ್ರೀನಾಗಿ ಕನ್ವರ್ಟ್ ಆಗುತ್ತೆ, ಯಾಕೆ ರೆಡ್ಡಾಗಿ ಕ್ಯಾಂಡಲ್ ಕನ್ವರ್ಟ್ ಆಗುತ್ತೆ, ಗ್ರೀನ್ ಕ್ಯಾಂಡಲ್ ಅಂದರೆ ಅರ್ಥ ಏನು, ಮತ್ತು ರೆಡ್ ಕ್ಯಾಂಡಲ್ ಅಂದರೆ ಅರ್ಥ ಏನು, ಗ್ರೀನ್ ಕಲರ್ ಯಾವಾಗ ಫಾರ್ಮೇಷನ್ ಆಗುತ್ತೆ, ರೆಡ್ ಕ್ಯಾಂಡಲ್ ಯಾವಾಗ ಫಾರ್ಮೇಷನ್ ಆಗುತ್ತೆ, ಸೊ ಈ ಪವರ್ಸ್ಗಳೆಲ್ಲ ಏನು ಅಂತ ತಿಳ್ಕೊಳ್ಳೋಕ್ಕೆ ಈ ವಿಡಿಯೋ ಮಾಡಿದ್ದು. ಸೊ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ಬರ್ತವೆ. ನೆಕ್ಸ್ಟು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ನ ಐಡೆಂಟಿಫೈ ಮಾಡಿಕೊಂಡ್ರೆ ಚಾರ್ಟಲ್ಲಿ ನೆಕ್ಸ್ಟು ಯಾವ ಥರ ಮೂವ್ ಆಗುತ್ತೆ ಮಾರ್ಕೆಟ್, ಯಾವ ಥರ ಅಂದರೆ ಟ್ರೆಂಡಲ್ಲಿ ಹೋಗುತ್ತೆ, ಅಪ್ ಟ್ರೆಂಡಲ್ಲಿ ಹೋಗುತ್ತಾ ಡೌನ್ ಟ್ರೆಂಡಲ್ಲಿ ಹೋಗುತ್ತಾ ಅಂತ ನಾವು ಮುಂಚೆನೇ ಪ್ರೆಡಿಕ್ಟ್ ಮಾಡ್ಬೋದು. ಅಂಥ ಒಂದು ಏನು ಸ್ಪೆಸಿಫಿಕ್ ಆಗಿರುವಂಥ ಒಂದು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ಗಳಿದ್ದಾವೆ. ಲೈಕ್ ಹ್ಯಾಂಗಿಂಗ್ ಮ್ಯಾನ್ ಆಗಿರ್ಬೋದು, ಹ್ಯಾಮರ್ ಆಗಿರ್ಬೋದು, ಈವ್ನಿಂಗ್ ಸ್ಟಾರ್ ಆಗಿರ್ಬೋದು, ಇಂಥ ಒಂದು ಎಕ್ಸಾಂಪಲ್ಸು ಹೇಳಿದ್ದು ಸುಮ್ಮನೆ ನಿಮಗೆ. ಸೊ ಈ ಥರ ಒಂದು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ಇರ್ತವೆ. ಸೊ ಅದನ್ನು ನಾನು ಕವರ್ ಮಾಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋದಲ್ಲಿ ಈ ಬೇಸಿಕ್ ಕಾನ್ಸೆಪ್ಟು ಅರ್ಥ ಆಗಿದೆ ಅನ್ಕೋತೀನಿ. ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಹಾಕಿ, ನಾನು ಅದನ್ನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದೇ ಥರ ಒಂದು ಟ್ರೇಡಿಂಗ್ ರಿಲೇಟೆಡ್ ಕಾನ್ಸೆಪ್ಟ್ಗಳಿಗಾಗಿ ಈ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ, PK Straits ಅಂತ ನಂದು ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಟಾಪಿಕ್ ಜೊತೆಗೆ.